ತಪ್ಪು ಮಾಡ್ತಾರೆ, ಸ್ವಲ್ಪ ಕಟುವಾಗಿ ಹೇಳಿದ್ರೆ ಸರಿಯಾಗಿ ಮಾಡ್ತಾರೆ. 80% ಆ ಥರದವ್ರು ಇದ್ರೆ ಇನ್ನೊಂದು 20% ಎಲ್ಲದಕ್ಕೂ ಮೀರಿದವರು ಕೂಡ ಇರ್ತಾರೆ. ಇರ್ಲಿ, ಅದು 5 ಬೆರಳು ಹೇಗೆ ಸಮ ಇರೋದಿಲ್ಲ ಹಾಗೆ ಎಲ್ಲಾ ತರದ ಜನನು ಕೂಡ ಇರ್ತಾರೆ. ಒಟ್ಟಾರೆ ಪ್ರಗತಿ ಆಗಿದೆ. ಬಟ್ ಈಗ ಇದನ್ನ ನಾನು ಹೇಳೋದು ಇಷ್ಟೇ, ಅದು ಬ್ಯಾಂಗ್ಳೂರ್ನಲ್ಲಿ ಇಲ್ಲೇ ಅವಧಿ ಮೀರಿದಂತ ಪ್ರಕರಣಗಳು 10,000 ಇದ್ದಾವೆ. ಸೊ ಸ್ಪೆಷಲ್ ಎಸಿಗಳು ಮಾಡ್ತಾ ಇದ್ದಾರೆ. ಅವರು ಬಹುತೇಕ ಎಲ್ಲ ಮಾರ್ಚ್ ಎಂಡಿಗೆ ಇವುಗಳನ್ನ ಡಿಸ್ಪೋಸ್ ಮಾಡ್ತೀವಿ ಅಂತ ಜನವರಿಯಲ್ಲಿ ನಾವು ಮೀಟಿಂಗ್ ಮಾಡಿದಾಗ ಮಾತನ್ನ ಕೊಟ್ಟಿದ್ದಾರೆ. ಅವ್ರ ಮಾತು ಪ್ರಕಾರನೇ ಅವರು ಹೆಚ್ಚು ಕಡಿಮೆ ಕೆಲಸ ಆಗ್ತಾ ಇದೆ. ಅಟ್ಲೀಸ್ಟ್ 80% ಅವ್ರು ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಕೆಲಸ ಆಗ್ತಾ ಇದೆ. ಸೊ ಏನೇ ಮಾಡಿ ಇದನ್ನ ಮಾರ್ಚ್ ಎಂಡಿಗೆ ನಾವು ಒಂದು ಕಂಟ್ರೋಲ್ಗೆ ತರಲೇಬೇಕು. ಹೊಸ ವರ್ಷ ಆರಂಭ ಆಗುವಾಗ ಈ ರೀತಿ ಪೆಂಡೆನ್ಸಿ ನಾವು 6 ಮಂತ್ಸ್ಗಿಂತ ಹೆಚ್ಚಿದ್ದು ಪೆಂಡೆನ್ಸಿ ಇರಬಾರ್ದು. ಸೊ ನಾನು ಬೇರೆ ಜ್ಯೂರಿಸ್ಡಿಕ್ಷನ್ ಕೂಡ ಇದ್ದಾರೆ, ರೆಗ್ಯುಲರ್ ಆಗಿ ರಿವ್ಯೂ ಮಾಡದೇ ಇರೋ ಕಡೆನೂ ಕೂಡ 6 ತಿಂಗಳಿಗಿಂತ ಮೀರಿದಂಥವ್ರು ಇದ್ದಾರೆ. ಸೊ ಪ್ರಕರಣಗಳಿದಾವೆ. ಅವ್ರಿಗೆಲ್ಲ ನಾನು ಮನವಿ ಮಾಡೋದು, ನೀವು ಅಟ್ ಎನಿ ಕಾಸ್ಟ್ ಮಾರ್ಚ್ ಎಂಡಿಗೆ ಮೋರ್ ದೆನ್ 6 ಮಂತ್ಸ್ ಯಾವುದು ಇರಬಾರ್ದು. ಇದು ತಮ್ಮೆಲ್ಲರದು ಕೂಡ ಜವಾಬ್ದಾರಿ. ನಾನು ಒಂದು 2-3 ತಿಂಗಳಿಂದ ಎಸಿಗಳದ್ದು ರಿವ್ಯೂ ಮಾಡಲಿಲ್ಲ. ಯಾಕೆ ಅಂದ್ರೆ ಏನು ರಿವ್ಯೂ ಮಾಡಿದ್ರು ಕೂಡ ಬರೀ ಬ್ಯಾಂಗ್ಳೂರ್ದು ನಂಬರ್ಸ್ ಕಾಣ್ತಿತ್ತು. ಬೆಂಗಳೂರು ನಂಬರ್ಸ್ ಕಾಣುವಾಗ ರೆಸ್ಟ್ ಆಫ್ ದ ಸ್ಟೇಟ್ದು ನಾವು ಮಾತಾಡ್ಲಿಕ್ಕೆ ಸ್ವಲ್ಪ ಅವಕಾಶ ಆಗ್ತಿರ್ಲಿಲ್ಲ. ಅದಕ್ಕಾಗಿ ನಾನು ಬೆಂಗಳೂರಿನವ್ರಿಗೆ ಹೇಳಿದೆ, ನೀವು ಕಂಟ್ರೋಲ್ಗೆ ತರೋವರೆಗೂ ನಾನು ಸ್ಟೇಟ್ ರಿವ್ಯೂ ಮಾಡಕ್ ಆಗೋದಿಲ್ಲ ಅಂತ. ಅದಕ್ಕೆ ತಕ್ಕಾಗಿ ಇವತ್ತು ಅವರು ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ಬಹುಶಃ ಮುಂದಿನ ತಿಂಗಳ ಅಷ್ಟೊತ್ತಿಗೆ ಇನ್ನೂ ಗಣನೀಯವಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.